ಇದು ನೋಡಿ ಸ್ನೇಹಿತರೆ, ನಾನಿಲ್ಲಿ ನನ್ನ ಹೈಟು ಮತ್ತು ವೇಟನ್ನು ಎಂಟರ್ ಮಾಡಿ ಬಿಟ್ಟು ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಾನು ಇವಾಗ ಸದ್ಯ ಇರುವಂತಹ ಹೈಟು ಮತ್ತು ವೇಟು ನನಗೆ ಆರೋಗ್ಯಕರವಾಗಿದೆಯೋ ಇಲ್ಲವೋ ಅಂತ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡೋದು ಈ BIM ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟರ್. ನೀವು ನಿಮ್ಮ ಹೈಟು ಮತ್ತು ವೇಟನ್ನು ಎಂಟರ್ ಮಾಡಿಬಿಟ್ಟು ಸದ್ಯ ಇರುವಂತಹ ಏನು ವೇಟ್ ಇದೆಯಲ್ಲ ಅದು ಆರೋಗ್ಯಕರವಾಗಿದೆಯೋ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗಂದರೆ, ಸಿಂಪಲ್ ಆಗಿ ಗೂಗಲಲ್ಲಿ ಬಂದು ಸರ್ಚ್ ಮಾಡಬೇಕು. BMI ಕ್ಯಾಲ್ಕುಲೇಟರ್ ಇದನ್ನು ಸರ್ಚ್ ಮಾಡಿದ ನಂತರ ಮೊದಲನೇ ಒಂದು ಲಿಂಕ್ ಏನು ಓಪನ್ ಆಗುತ್ತಲ್ಲ, ಮೊದಲನೇ ಒಂದು ಲಿಂಕ್ ಏನಿರುತ್ತಲ್ಲ BMI calculator.net ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ನೋಡೋಕೆ ಸಿಗುತ್ತೆ. US ಯೂನಿಟ್ಸು, ಮೆಟ್ರಿಕ್ ಯೂನಿಟ್ಸು ಮತ್ತು ಅದರ್ ಯೂನಿಟ್ಸು. ನಮಗೆ ಇಲ್ಲಿ ಮೆಟ್ರಿಕ್ ಯೂನಿಟ್ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ನಮ್ಮ ಸದ್ಯದ ಏಜು ಅಂದರೆ ವಯಸ್ಸು ಎಷ್ಟಿದೆ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಹೆಣ್ಣು ಅಥವಾ ಗಂಡು ಅಥವಾ ಮಹಿಳೆ ಅಥವಾ ಪುರುಷ, ಮೇಲ್ ಆರ್ ಫಿಮೇಲ್ ಇದನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ನಿಮ್ಮ ಹೈಟ್ ಎಷ್ಟಿದೆ, ಸದ್ಯಕ್ಕೆ ನನ್ನ ಹೈಟು 184 ಇದೆ ಮತ್ತು ವೇಟು 87.9 ಇದೆ. ಇಷ್ಟು ಎಂಟರ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಮ್ಮ ಬಾಡಿ ಮಾಸ್ ಇಂಡೆಕ್ಸನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ರಿಸಲ್ಟನ್ನು ತೋರಿಸುತ್ತೆ. ನೋಡಿ, ಓವರ್ ವೇಟ್ ಆಗಿದೆ. ನನ್ನ ಹೈಟು ಮತ್ತು ವೇಟ್ಗೆ ಇದು ಆರೋಗ್ಯಕರವಾಗಿಲ್ಲ. ಇದನ್ನು ಓವರ್ ವೇಟ್ ಆಗಿರೋದನ್ನ ಇಲ್ಲಿ ಗ್ರಾಫ್ ಮೂಲಕ ತೋರಿಸಿದೆ. ಎಷ್ಟು ವೇಟನ್ನು ಕಡಿಮೆ ಮಾಡಬೇಕು ಅನ್ನೋದು ಇಲ್ಲಿ ಕೆಳಗಡೆ ಬುಲೆಟ್ ಪಾಯಿಂಟ್ಸಲ್ಲೂ ಕೂಡ ತೋರಿಸಿದೆ ನೋಡಿ. ನಾನು 3.3 kg ವೇಟನ್ನು ಲಾಸ್ ಮಾಡಬೇಕು. ಮಾಡಿದ್ರೆ ಮಾತ್ರ ಇಲ್ಲಿ ನನಗೆ BMI 25 kg m² ಇದರಲ್ಲಿ ಮೇಂಟೈನ್ ಆಗುತ್ತೆ, ನಾನು ಆರೋಗ್ಯಕರವಾಗಿರ್ತೀನಿ ಅಂತ ಇಲ್ಲಿ ತೋರಿಸಿದೆ. ಈ ರೀತಿಯಾಗಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಹೈಟು ಮತ್ತು ವೇಟು ಏಜನ್ನು ಎಂಟರ್ ಮಾಡಿಬಿಟ್ಟು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಕರೆಕ್ಟಾಗಿ ಇದೆಯೋ ಅಲ್ಲ ಅಂತ ಚೆಕ್ ಮಾಡ್ಬೋದು. ಸ್ನೇಹಿತರೆ ಈ ರೀತಿ